ಕ್ಷೇತ್ರದಲ್ಲಿ ಮಳೆಯ ಅಭಾವದಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಶಿಡ್ಲಘಟ್ಟ ತಾಲೂಕನ್ನು ತಕ್ಷಣ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬುಧವಾರ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಪರಿಶೀಲನಾ ಸಭೆಯಲ್ಲಿ ಜಿಲ್ಲೆಯ ಮಳೆಯ ಕೊರತೆ, ರೈತರ ಸಮಸ್ಯೆಗಳು, ರಸಗೊಬ್ಬರಗಳ ಲಭ್ಯತೆ, ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಳು, ನಗರಸಭೆ ಹಾಗೂ ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳನ್ನು ಶಾಸಕರು ಪ್ರಸ್ತಾಪಿಸಿದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮಳೆ ಇಲ್ಲದೆ ರೈತರು ಬಿತ್ತನೆ ಮಾಡಲು ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದಾರೆ. ಭೂಮಿಯನ್ನು ಉಳುಮೆ ಮಾಡಲು ಸಹ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದುವರೆಗೂ ಕೇವಲ 0.3% ಬಿತ್ತನೆ ಮಾತ್ರ ನಡೆದಿದೆ. ಮಳೆಯ ನಿರೀಕ್ಷೆಯಲ್ಲಿ ರೈತರು ದಿನ ಕಳೆಯುತ್ತಿದ್ದು, ನೀರಿನ ಕೊರತೆಯಿಂದ ಜನಜೀವನವು ತತ್ತರಿಸಿದೆ ಎಂದು ಶಾಸಕರು ಸಭೆಯ ಗಮನಕ್ಕೆ ತಂದರು. ಇದೇ ವೇಳೆ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ರೈತ ಸಂಘಟನೆಗಳು, ರೈತ ಮುಖಂಡರು ಹಾಗೂ ರೈತರು ಹಲವು ಬಾರಿ ಶಾಸಕರು ಮತ್ತು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿರುವುದನ್ನು ಉಲ್ಲೇಖಿಸಿ ಸರ್ಕಾರದಿಂದ ಅಗತ್ಯ ಪರಿಹಾರ ಹಾಗೂ ಸೌಲಭ್ಯಗಳನ್ನು ತಕ್ಷಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ಸಭೆಯಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ರೈತರು ಹಾಗೂ ಸಾರ್ವಜನಿಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು, ಹಲವು ಬೋರ್ವೆಲ್ಗಳು ಬತ್ತಿವೆ ಎಂದು ಹೇಳಿದರು. ಬರಪೀಡಿತ ಪ್ರದೇಶ ಘೋಷಣೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಅನುಮೋದನೆ ಅತ್ಯಗತ್ಯವಿದ್ದು, ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ. ಜಿಲ್ಲೆಯ ವಾಸ್ತವ ಪರಿಸ್ಥಿತಿಯನ್ನು ಮತ್ತೊಮ್ಮೆ ಸಮಗ್ರವಾಗಿ ವರದಿ ಮಾಡಿ ಆಗಸ್ಟ್ 15ರೊಳಗೆ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಪತ್ರ ಬರೆದು ವಿವರವನ್ನು ತಿಳಿಸುತ್ತೇನೆ ಎಂದು ಭರವಸೆ ನೀಡಿದರು. ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಿಗೆ ನಾವು ಮನವಿ ಮಾಡತಕ್ಕಂಥದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 15 ವರ್ಷಗಳ ಹಿಂದೆ 2011ರಲ್ಲಿ ಬರ ಪರಿಸ್ಥಿತಿಯನ್ನು ನಾವು ಕಂಡಿದ್ದೀವಿ ಸರ್. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಮಸ್ಯೆ ಇರ್ತಕ್ಕಂಥದ್ದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ. ಇವತ್ತು ಸುಮಾರು 37 ಗ್ರಾಮಗಳಲ್ಲಿ 37 ಹಳ್ಳಿಗಳಲ್ಲಿ ಇವತ್ತು ಕುಡಿಯೋ ನೀರು ಏಕಕಾಲದಲ್ಲಿ ಇವತ್ತು ನೀರು ಸಮಸ್ಯೆ ಆಗಿರೋದು ಇವತ್ತು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಆ ಭಾಗದ ಮುಖಂಡರು ಗಮನ ತಂದಿರ್ತಕ್ಕಂಥ ವಿಚಾರವನ್ನು ಈಗಾಗಲೇ ನಾವು ಸಿಒರ್ ಗಮನ ತಂದಿದ್ದೀವಿ ಸರ್. ದಯವಿಟ್ಟು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಿರಂತರವಾಗಿ ಇವತ್ತು ಪ್ರಜಾಸೌಧ ಒಂದು ಕೊಡಬೇಕಂತೇಳಿ 3 ವರ್ಷಗಳಿಂದ ನಾವು ಹಿಂದೆ ಇದ್ದಂಥ ಕಂದಾಯ ಸಚಿವರನ್ನು ಮನವಿ ಮಾಡಿದ್ದೆ. ಇದುವರೆಗೂ ನಮ್ಮ ಕ್ಷೇತ್ರನ ಗಮನ ತಗೊಂಡಿಲ್ಲ ಸರ್. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ 38 ತಿಂಗಳು ಈ ರಾಜ್ಯದಲ್ಲಿ ಸರ್ಕಾರ ಬಂದ ಮೇಲೆ ಇದುವರೆಗೂ ಲ್ಯಾಂಡ್ ಗ್ರಾಂಟ್ ಕಮಿಟಿ ಪರ್ಮಿಷನ್ ಆಗಿದೆ ಸರ್. ಕೊಟ್ಟಿದ್ದೀರಿ ಸರ್. ಕೊಟ್ಟಿದ್ದೀರಿ ಸ್ವಲ್ಪ ಹ್ಞೂ ಸರ್. 38 ತಿಂಗಳಾದರೂ ಲ್ಯಾಂಡ್ ಗ್ರಾಂಟ್ ಕಮಿಟಿ ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಪರ್ಮಿಷನ್ ಆಗಿಲ್ಲ. ಒಟ್ಟಾರೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ತಾವು ಸಚಿವರು ದಯಮಾಡಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್. ಇವತ್ತು ಅದೇ ರೀತಿ ಇಲ್ಲಿ ಈ ಭಾಗದ ರೈತ ಸಂಘದವರು ಬರ ಘೋಷಣೆ ಮಾಡಬೇಕಂತ ಪ್ರತಿನಿತ್ಯ ಇವತ್ತು ನಮ್ಮನ್ನು ಸಂಪರ್ಕ ಮಾಡಿ ಅವ್ರ ಮನವಿಗಳು ಕೊಡ್ತಾ ಇದ್ದಾರೆ. ತಾವು ಇವತ್ತು ಬಂದಿದ್ದರೆ ದಯಮಾಡಿ ಈ ಜಿಲ್ಲೆಯನ್ನು ಬರ ಘೋಷಣೆ ಮಾಡತಕ್ಕಂಥದ್ದು ತಾವು ಜಿಲ್ಲೆ ಬರಬೇಕು ಅನ್ನೋದು ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು. ಬಂದಿದ್ದಾರೆ ಮೀನಾ ಅವರು ಅದರಲ್ಲೇ ನಾವು ಇಡೀ ರಾಜ್ಯದಲ್ಲಿ ನಾವು ಪ್ರತಿ ತಾಲೂಕನ್ನು ಗಮನಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ಕೂತ್ಕೊಂಡು ನಮಗೆ ನಿಮ್ಮ ತಾಲೂಕಿನ ಮಾಹಿತಿ ನಮಗೆ ಪ್ರತಿ ದಿವಸ ನಾವು ತಗೊಳ್ತಾ ಇದ್ದೀವಿ. ಯಾವ ಸಂದರ್ಭದಲ್ಲಿ ಒಂದು ತಾಲೂಕನ್ನು ಡ್ರಾಟ್ ಅಂತ ಡಿಕ್ಲೇರ್ ಮಾಡಬೇಕು, ಡ್ರಾಟ್ ಎಫೆಕ್ಟೆಡ್ ತಾಲೂಕು ಅಂತ ಡಿಕ್ಲೇರ್ ಮಾಡಬೇಕು, ಅದು ನಾವು ಮಾಡ್ತೀವಿ. ಬಹುಶಃ ನಾವು ಈಗಾಗಲೇ ಈ ಎಷ್ಟು ತಾಲೂಕಿನಲ್ಲಿ ಒಂದು ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿದೆ ಅನ್ನುವಂಥ ರೀತಿಯಲ್ಲಿ ನಾವು ಡೇಟಾ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಆಗಬೇಕು ಅಂತ ಹೇಳಿ ಈಗಾಗಲೇ ನಾವು ಚರ್ಚೆಗಳು ಮಾಡ್ತಾ ಇದ್ದೀವಿ. ಡೈರೆಕ್ಷನ್ಸ್ ಅನ್ನ ಸೂಕ್ತವಾಗಿ ಕೊಟ್ಟು ಗ್ರೌಂಡಲ್ಲಿ ಏನು ಡೇಟಾ ಬರುತ್ತೆ ಆ ಆಧಾರದ ಮೇಲೆ ಡಿಕ್ಲರೇಷನ್ ಮಾಡ್ತೀವಿ. ಅದಕ್ಕೆ ಮುಂಚೆ ಮಾಡೋಕ್ಕೆ ಬರೋದಿಲ್ಲ. ಬಹುಶಃ ನನಗನ್ಸುತ್ತೆ ಆಗಸ್ಟ್ ನಂತರ ಆಗಸ್ಟ್ 15th ಆದಮೇಲೆ ಅದಕ್ಕೆ ನಾವು ಗಮನ ಹರಿಸ್ತೀವಿ. ಅದು ನಮ್ಮ ಶಾಸಕರುಗಳಿಗೆ ಮತ್ತೆ ಎಲ್ಲರಿಗೂ ಕೂಡ ತಿಳಿಸ್ತಕ್ಕಂಥದ್ದು. ಆಮೇಲೆ